ಅಲ್ಲ ಮಚ್ಚ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗಿಂತ ದೊಡ್ಡವ್ರಿಗೆ ಮದ್ವೆ ಆಯ್ತಿತ್ತು. ನಾವು ದೊಡ್ಡವರಾದ್ಮೇಲೆ ನಮ್ಗಿಂತ ಚಿಕ್ಕವ್ರಿಗೆ ಮದ್ವೆ ಆಯ್ತಾಯ್ತಲ್ಲ. ಇದನ್ನೆಲ್ಲಾ ನೋಡ್ಕೊಂಡು ನಮ್ಮೂರ್ ಚಿಲ್ದೇರಿ ಪಟ್ಟಾರಿಗೆಲ್ಲ ನಮ್ ಪಕ್ಕದಲ್ಲೇ ಕುತ್ಕೊಂಡು ಅಣ್ಣನ ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಇವ್ನ್ ಗಂಡ್ಸೋ ಹೆಂಗ್ಸೋ ಅಂತ ನನ್ ಮುಂದೆನೆ ಮಾತಾಡ್ತಾರಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾ ಇನ್ಸೂರೆನ್ಸ್ ಕಂಪನಿಯಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ನಿಧಾನ ಸರ್. ಥ್ಯಾಂಕ್ ಯು. ಯಾವ ಇನ್ಶೂರೆನ್ಸ್ ಸರ್ ಇದು? ಸರ್ ಇನ್ಸೂರೆನ್ಸ್ ಕಂಪನಿ, ಲೈಫ್ ಇನ್ಸೂರೆನ್ಸ್ ಸರ್ ಇದು. ನೋಡಿ ಹೆಂಗಿದೆ ಸರ್ ಇದು, ಒಳ್ಳೆ ಆಫರ್ ಸರ್, ಒಳ್ಳೆ ಆಫರ್. ಇಲ್ಲಿದೆ, ಸ್ವಲ್ಪ ಗಾಳಿ ಇದೆಯಲ್ಲ ಸರ್. ಇದು ಕಾರುಣ್ಯ ಆಫರ್ ಸರ್. ಇದು ಕಾರುಣ್ಯ ಆಫರ್. 10,000 ಕಟ್ಟಿದ್ರ ಸರ್, ನೀವು ನಾಳೆಗೆ ಸಾಯರಿ 15 ಲಕ್ಷ ಕೊಡ್ತಾರೆ ಸರ್. ಹಾ, ಇನ್ನೊಂದಿದೆ ಸರ್ ತೋರಿಸ್ತೀನಿ. ಇದು ಮಿರುಗದ ಆಫರ್ ಸರ್. ಮಿರುಗ ಇದೆಲ್ಲ, ಆ ಮಿರುಗದ ಆಫರ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ. 15,000 ಕಟ್ಟಿದ್ರೆ 50 ಲಕ್ಷ ಕೊಡ್ತಾರೆ ಸರ್. ನೀವು ಸಾಯಣ, ನಾಳೆ ಸತ್ರ ನಾಳೆನೆ ಕೊಟ್ಬಿಡ್ತಾರೆ ಸರ್. ಬದುಕಿದ್ದಾಗಲೂ ಹೇಳಿ ಸರ್, ಸತ್ತ ಮೇಲೆ ಹೇಳಿದ್ರೆ ನಾವು ಏನ್ ಹೇಳಿ? ಬದುಕಿದ್ದಾಗಲೂ ಹೇಳ್ಬೇಕು. ಹೌದು ಸರ್. ಮಕ್ಕಳಿಗೆ ಉಪಯೋಗ ಆಗ್ತದೆ ಸಾಯ್ಬಿಡು. ಬದುಕಿದ್ದಾಗ ಏನ್ ನಿಮಗೆ ಬೆಲೆ ಅದ? 4 ಮಂದಿ ಬೆಲೆ ಕೊಡ್ತಾರ? ಮಾನ ಮರ್ಯಾದೆ ಅದ? ಇದೇ ಇವು ಮಾಡಿಸ್ರಿ, ಇದು ಪಾಲಿಸಿ ಮಾಡಿಸ್ರಿ. ನೋಡ್ರಿ, ನೀವು ನಾಳೆ ಸತ್ತಾಗ 4 ಮಂದಿ 8 ಮಂದಿ ಹೊರ್ತಿರ್ತಾರ. ಆಮೇಲೆ 16 ಮಂದಿ ಡ್ಯಾನ್ಸ್ ಮಾಡ್ತಿರ್ತಾರ. ಆಮೇಲೆ ಭಜನೆ ಮಾಡೋರು ಯಾರು, ಅಳವ್ರು ಯಾರು? ಅದಕ್ಕೆ ಈಗ ಇದ್ದಾಗಂತ ಏನ್ ಗಳಿಸಿಲ್ಲ, ನೀನು ಸತ್ತಾಗ 4 ಮಂದಿ ಡ್ಯಾನ್ಸ್ ಮಾಡಂಗಿಲ್ಲ. ಹೆಸರು ಮಾಡಿ ಹೋಗ್ರ. ಹೌದು, ಇದನ್ನ ಮಾಡಂದ್ರೆ ಎಷ್ಟಾದ್ರಿ ಲಾಸ್ಟ್ ಪಾಲಿಸಿ ಅದು? 15,000. 10,000 ಮಾತಾಡ್ತಾರೆ. ಓಕೆ. ಹಲೋ ಅಣ್ಣ, ಸಗಣಿ ಇದ್ಯಾ? ಸಗಣಿನಾ? ಹಾ ಅಣ್ಣ, ಇದೆ. ಹೌದಾ, ಹಂಗಾರೆ ತಿನ್ಕೊಂಬಿಡಿ. ಯಾರೋ ನೀನ್ ಮಾತಾಡ್ತಿರೋದು. ಅಣ್ಣ 2 ಕೆಜಿ ಸಗಣಿ ಇದ್ಯಾ? ಹಾ ಅಣ್ಣ, ನೆನ್ನೆನೆ ಹೇಳದ್ನಲ್ಲ ಇದೆ ಅಂತ. ಲವಡೆ, ಇನ್ನು ಏನ್ ಮಾಡ್ತೀಯ? ತಿನ್ಕೊಂಬಿಡು. ಇವನ್ ಯಾರೋ ಸರಿಯಾಗಿ ಮಾಡಿರ್ಬೋದು ಅವನು. ಮಚ್ಚ ಹೇಳೋ, ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನ್ ಹೇಳೋದ್ ಮಚ್ಚ, ನಾನ್ ಬಾದೆ. ಡೈಲಿ ಒಬ್ಬ ಫೋನ್ ಮಾಡ್ತಾನೆ, ಸಗಣಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಂತೀನಿ, ನೀನೇ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ. ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಅದ್ರಲ್ಲಿ ಬೇಜಾರೇನಿದೆ? ನೆಕ್ಸ್ಟ್ ಸತಿ ಏನಾದ್ರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ